ನಮಗೆ ಏನಾಗ್ತದಪ್ಪ ಅಂತಂದ್ರೆ ಈ ಬ್ಲೂ ಪ್ರಿಂಟ್ದಿಂದ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಸಿಗ್ತದ. ಸೊ ಇದರ ಕೀ ಆನ್ಸರ್ಸ್ಗಳನ್ನ ಶಾರ್ಟ್ಲಿ ಆಗಿ ನಾವುಗಳು ಕೂಡ ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಹಾಗಾದರೆ ಶುರು ಮಾಡೋಣ ಇವತ್ತು ಸಮಾಜ ವಿಜ್ಞಾನದಲ್ಲಿ SSLCಯ ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಬ್ಲೂ ಪ್ರಿಂಟ್ ಅನ್ನ. ಇಲ್ಲಿ ಅಧ್ಯಾಯಗಳಿದಾವೆ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆಗಳು ಯಾವೆಲ್ಲ ಕೇಳಿದ್ದಾರೆ, ಎಷ್ಟು ಪಾಠಕ್ಕೆ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ನೋಡಿದರೆ 4 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಟ್ಟಾರೆಯಾಗಿ ಈ ಪಾಠಕ್ಕೆ ಇರ್ತಕ್ಕಂಥ ವೇಟೇಜ್ 4 ಅಂಕ. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯನ್ನು ನೋಡಿದಾಗ ಈ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೂ ಕೂಡ 3 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. 3ನೇ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ನೋಡಿದರೆ 4 ಅಂಕದ ಒಂದು ಪ್ರಶ್ನೆ ಬಂದದ. ಈ ಪಾಠಕ್ಕೆ 4 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. 4ನೇ ಪಾಠ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತಕ್ಕಂಥ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಬಂದದ ವಿದ್ಯಾರ್ಥಿಗಳೇ. ಟೋಟಲಿ ಈ ಪಾಠಕ್ಕೂ ಕೂಡ 3 ಅಂಕದ ವೇಟೇಜು ಸಿಕ್ಕದ. 5ನೇ ಪಾಠ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಪಾಠಕ್ಕೆ 2 ಅಂಕ ವೇಟೇಜ್ ಆಯಿತು. 6ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಪಾಠಕ್ಕೂ ಕೂಡ 2 ಅಂಕದ ವೇಟೇಜ್ ಸಿಕ್ತು. 7ನೇ ಪಾಠ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಇದೆ. ಈ ಪಾಠಕ್ಕೆ 3 ಅಂಕದ ವೇಟೇಜ್ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು ಬಂದಿದ್ದಾವೆ. ಈ ಪಾಠಕ್ಕೆ 2 ಅಂಕಗಳ ವೇಟೇಜ್ ಅನ್ನು ಕೊಟ್ಟಿದ್ದಾರೆ. 9ನೇ ಪಾಠ ಮಹಾಯುದ್ಧಗಳು ಹಾಗೂ ಭಾರತ ಪಾಠದಲ್ಲಿ 2 ಅಂಕ 2 ಪ್ರಶ್ನೆಗಳು 1 ಅಂಕಕ್ಕೆ ಬಂದಿದ್ದಾವೆ. ಅದಕ್ಕೂ ಕೂಡ 2 ಅಂಕದ ವೇಟೇಜ್ ಕೊಟ್ಟಿದ್ದಾರೆ. 10ನೇ ಪಾಠ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಆಯ್ಕೆ ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ ಬಂದದ. ಟೋಟಲಿ 7 ಪ್ರಶ್ನೆಗಳು ಏನಾಗದವ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಅಂತ ಬಂದಿದಾವ. ಸಿ ಅಂದರೆ ಚಾಯ್ಸ್ ಅಂತ ತಿಳ್ಕೊಡ್ರಿ, ಅಂದರೆ ಆಯ್ಕೆ ಪ್ರಶ್ನೆಗಳು ಅಂದಂಗೆ ಆರ್ ಹಾಕಿ ಕೊಡ್ತಾರಲ್ಲ, ಅದನ್ನು ನಾವೇನು ಮಾಡಿದೀವಿ ಇಲ್ಲಿ ಸಿ ಅಂತ ತೋರಿಸಿದ್ದೀವಿ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆಗೆ ಬಂದದ. ಈ ಪಾಠಕ್ಕೂ ಕೂಡ 2 ಅಂಕಗಳ ವೇಟೇಜ್ ಸಿಕ್ಕದ. ಭಾರತದ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರದಲ್ಲಿ 2 ಅಂಕದ ಒಂದು ಆಯ್ಕೆ ಪ್ರಶ್ನೆ ಅದ. ಅದಕ್ಕೂ ಕೂಡ 2 ಅಂಕದ ವೇಟೇಜ್ ಆಯಿತು. ಜಾಗತಿಕ ಸಂಸ್ಥೆಗಳು ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಅದ. ಈ ಪಾಠಕ್ಕೆ 3 ಅಂಕಗಳ ವೇಟೇಜ್ ಅದ. ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 2 ಅಂಕದ ಒಂದು ಆಯ್ಕೆ ಪ್ರಶ್ನೆ ಅದ. ಅದಕ್ಕೂ ಕೂಡ 2 ಅಂಕದ ವೇಟೇಜ್ ಕೊಟ್ಟಿದ್ದಾರೆ. 15ನೇ ಪಾಠ ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ ಈ ಪಾಠಕ್ಕೂ ಕೂಡ 4 ಅಂಕಗಳನ್ನು ಕೊಟ್ಟಿದ್ದಾರೆ. 16ನೇ ಪಾಠ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ಪಾಠದಲ್ಲಿ 2 ಅಂಕದ ಒಂದು ಆಯ್ಕೆ ಪ್ರಶ್ನೆ. ಈ ಪಾಠಕ್ಕೂ ಕೂಡ 2 ಅಂಕಗಳ ವೇಟೇಜ್ ಕೊಟ್ಟಿದ್ದಾರೆ. ಸಾಮಾಜಿಕ ಸವಾಲುಗಳು ಅಂತಕ್ಕಂಥ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು ಬಂದವ. ಈ ಲೆಸನ್ಗೂ 2 ಅಂಕದ ವೇಟೇಜ್ ಅದ. 18ನೇ ಪಾಠ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಅದ. ಈ ಪಾಠಕ್ಕೂ 3 ಅಂಕಗಳ ವೇಟೇಜ್ ಕೊಟ್ಟಿದ್ದಾರೆ. ಭಾರತದ ಋತುಗಳು ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ. ಈ ಪಾಠಕ್ಕೂ ಕೂಡ 2 ಅಂಕಗಳ ವೇಟೇಜ್. ಭಾರತದ ಮಣ್ಣುಗಳು ಪಾಠಕ್ಕೆ 4 ಅಂಕದ ಒಂದು ಪ್ರಶ್ನೆ ಅದ. ಇದಕ್ಕೂ ಕೂಡ 4 ಅಂಕಗಳನ್ನು ಕೊಟ್ಟಿದ್ದಾರೆ. ಭಾರತದ ಅರಣ್ಯಗಳು ಪಾಠದಲ್ಲಿ 1 ಅಂಕದ ಒಂದು ಮಾತ್ರ ಪ್ರಶ್ನೆ ಬಂದದ. ಒಂದೇ ಮಾರ್ಕ್ಸ್ ವೇಟೇಜ್ ಅನ್ನು ಇಟ್ಟಿದ್ದಾರೆ. ಭೂ ಬಳಕೆಯಲ್ಲಿ 3 ಅಂಕದ ಒಂದು ಪ್ರಶ್ನೆ ಬಂದದ. ಇದಕ್ಕೂ ಕೂಡ 3 ಅಂಕ ಕೊಟ್ಟಿದ್ದಾರೆ. ಭಾರತದ ಜಲಸಂಪನ್ಮೂಲಗಳು ಅಂತಕ್ಕಂಥ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಈ ಪಾಠಕ್ಕೆ 3 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇನ್ನು 24ನೇ ಪಾಠ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲದಲ್ಲಿ 1 ಅಂಕದ ಒಂದು ಪ್ರಶ್ನೆ ಬಂದದ. ಇದಕ್ಕೂ ಕೂಡ ಒಂದೇ ಮಾರ್ಕ್ಸ್ ವೇಟೇಜ್ ಅದ. ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂಥ ಪಾಠದಲ್ಲಿ ಭೂಪಟದಲ್ಲಿ ಸ್ಥಳಗಳನ್ನು ಗುರುತಿಸಲಿಕ್ಕೆ 1 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಪ್ರಮುಖ ಕೈಗಾರಿಕೆಗಳು ಪಾಠದಿಂದ ಕೂಡ ಮ್ಯಾಪ್ನಲ್ಲಿ ಒಂದು ಲೊಕೇಶನ್ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಭಾರತದ ನಿಸರ್ಗಿಕ ವಿಕೋಪಗಳ ಪಾಠದಲ್ಲಿ ಇಲ್ಲಿನೂ ಕೂಡ 2 ಪ್ರಶ್ನೆಗಳು ಭಾರತದಲ್ಲಿ ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ. ಪಾಠ 25, 26, 27 ಈ 3 ಪಾಠದಿಂದ ಏನು ಮಾಡಿದಾರಪ್ಪ ಅಂದರೆ ಸ್ಥಳಗಳನ್ನು ಕೊಟ್ಟು ಭಾರತದ ನಕ್ಷೆಯಲ್ಲಿ ಗುರುತಿಸಲಿಕ್ಕೆ ಹೇಳಿದ್ದಾರೆ. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ನೆನಪಿಟ್ಕೊಡ್ರಿ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಆಯ್ಕೆ ಪ್ರಶ್ನೆ. ಒಟ್ಟಾರೆಯಾಗಿ 4 ಅಂಕ ವೇಟೇಜ್ ಅದ. ಗ್ರಾಮೀಣಾಭಿವೃದ್ಧಿ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಆಯ್ಕೆ ಪ್ರಶ್ನೆ. ಟೋಟಲಿ ಆಗಿರ್ತಕ್ಕಂಥದ್ದು ಈ ಪಾಠಕ್ಕೆ ಎಷ್ಟಿದೆಪ್ಪ ಅಂತಂದರೆ 4 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇದು
2 3 5 ಆಗ್ತದ. ಸೊ 5 ಅಂಕಗಳ ವೇಟೇಜ್ಗಳು ಆಗದ. ಇನ್ನು ಮುಂದಿನ ಪ್ರಶ್ನೆ 30. ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯದಿಂದ 1 ಅಂಕದ 1 ಪ್ರಶ್ನೆ ಮಾತ್ರ ಬಂದದ. ಬ್ಯಾಂಕ್ ವ್ಯವಹಾರಗಳು ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟಾರೆ 4 ಅಂಕ. ಉದ್ಯಮಶೀಲತೆ ಪಾಠದಲ್ಲಿ 1 ಅಂಕದ 1 ಮಾತ್ರ ಪ್ರಶ್ನೆ, 1 ಅಂಕ. ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ 2 ಅಂಕದ 1 ಪ್ರಶ್ನೆಗಳ ಮಾತ್ರ ಬಂದಿದೆ. ಸೊ ಇದಕ್ಕೂ ಕೂಡ 2 ಮಾರ್ಕ್ಸ್ಗಳ ವೇಟೇಜ್ಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ KSEAB ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಸೊ ಕ್ವಶನ್ ಪೇಪರ್ ಹೇಗಿತ್ತು ಮತ್ತು ಆ ಪಾಠಗಳಲ್ಲಿ ಎಷ್ಟೆಲ್ಲ ಒಂದು ಅಂಕಗಳನ್ನು ಕೇಳಿದ್ದಾರೆ, ಎಷ್ಟು ಕ್ವಶನ್ಸ್ಗಳು ಬಂದದ ಅನ್ನೋದನ್ನು ಏನು ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ಶಾರ್ಟ್ಲಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ, ಈ ಕ್ವಶನ್ ಪೇಪರ್ನ 2 ಭಾಗಗಳಲ್ಲಿ ನಾವು ನಿಮಗೆ ಆನ್ಸರ್ಸ್ಗಳನ್ನು ಕೊಡ್ತಿದ್ದೀವಿ. ಫಸ್ಟ್ ಪಾರ್ಟಲ್ಲಿ 1 ರಿಂದ 2 ಅಂಕದ ಪ್ರಶ್ನೆಗಳು, ಸೆಕೆಂಡ್ ಪಾರ್ಟಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಡಿಯೋ ಲೈನಪ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೇ ನೋಡಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ವಿಶೇಷವಾಗಿ 10ನೇ ತರಗತಿಯವರಿಗಾಗಿ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ಸ್ ಆನ್ಸರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಕ್ವಶನ್ ಬ್ಯಾಂಕ್, ಕ್ವಿಜ್ ಎಲ್ಲ ವಿಡಿಯೋಗಳಿದ್ದಾವೆ. ಸಾವುಗಳು ಒಂದು ಸರಿ ಏನು ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ನಿಮಗಾಗಿ ಭಾಳಷ್ಟು ವಿಡಿಯೋಗಳು ಬೆನಿಫಿಟ್ ಇದ್ದಾವೆ. ಸೊ ಅವುಗಳು ವೆಯ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ, ಬಟ್ ಅವುಗಳಿಗೆ ನಿಮ್ಮ ಕಡೆಯಿಂದ ಆಗಬೇಕಾಗ್ತಕ್ಕಂಥದ್ದು ಒಂದೇ ಒಂದು ಏನಪ್ಪ ಅಂತಂದರೆ ಲೈಕ್ಗಳು ಮತ್ತು ಶೇರ್ಗಳು. ಯಾಕಂದ್ರೆ ವ್ಯೂಸ್ಗಳು ಅಂತ ತುಂಬಾ ಆಗ್ತಾವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮಗೆ ವ್ಯೂಗಳ ಏನು ಭಾಳಷ್ಟು ಇದ್ದಾವೆ, ಬಟ್ ಎಲ್ಲೋ ಲೈಕ್ಗಳು ಮತ್ತು ಏನಪ್ಪ ಅಂತಂದರೆ ಶೇರ್ಗಳು ಕಡಿಮೆ ಇರ್ತಾವೆ. ಸೊ ಅದಕ್ಕೆ ನಾವು ಪದೇ ಪದೇ ತಮಗೆ ಹೇಳೋದಂದರೆ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು, PDF-ಗಳನ್ನು, ಲೈವ್ ಕ್ಲಾಸ್ಗಳನ್ನು, ಅಲ್ಲಲ್ಲಿ ನಾವು ನಿಮಗೆ ಮೋಟಿವೇಟೆಡ್ ಮಾಡ್ತಕ್ಕಂಥವುಗಳನ್ನು, ಶೆಡ್ಯೂಲ್ಗಳನ್ನು ಮಾಡ್ತಾ ಇರ್ತೀವಿ, ಅಲ್ಲೆಲ್ಲ ಪೋಸ್ಟ್ ಮಾಡ್ತಿರ್ತೀವಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದರೇ ಒಂದು ಭಾಗದ ಬೇರೆ ಕ್ಲಾಸಿನ ವಿಡಿಯೋಗಳಲ್ಲಿ. ಸೊ ಅಲ್ಲಿಯವರೆಗೂ ಬಾಯ್.